ನಮಸ್ಕಾರ ಸ್ನೇಹಿತರೆ, ಹಿಂದಿನ ಎಪಿಸೋಡ್ನಲ್ಲಿ ನಾವು ಯುದ್ಧದ ನಿಯಮಗಳನ್ನ ನೋಡಿದ್ದೇವೆ. ಆ ನಿಯಮಗಳು ಯುದ್ಧದಲ್ಲಿ ಧರ್ಮ ಉಳಿಸಲು ಮಾಡಲ್ಪಟ್ಟವು. ನ್ಯಾಯ ಕಾಪಾಡಲು ಆ ನಿಯಮಗಳನ್ನ ರೂಪಿಸಲಾಗಿತ್ತು. ಸೂರ್ಯೋದಯವಾದ ಕ್ಷಣದಲ್ಲಿ ಕುರುಕ್ಷೇತ್ರದ ಯುದ್ಧ ಭೂಮಿ ಒಂದು ಭಯಾನಕ ದೃಶ್ಯವಾಗಿ ಮಾರ್ಪಟ್ಟಿತು. ಎರಡು ಮಹಾಸೇನೆಗಳು ಒಬ್ಬರ ಎದುರು ಒಬ್ಬರು ನಿಂತಿದ್ದವು. ಒಂದು ಕಡೆ ಪಾಂಡವರ ಸೇನೆ, ಇನ್ನೊಂದು ಕಡೆ ಕೌರವರ ಸೇನೆ. ಅಲ್ಲಿ ಲಕ್ಷಾಂತರ ಯೋಧರು ಯುದ್ಧಕ್ಕೆ ಸಜ್ಜಾಗಿ ನಿಂತಿದ್ದರು. ಸಾವಿರಾರು ರಥಗಳು, ಅಸಂಖ್ಯಾತ ಆನೆಗಳು, ವೇಗದ ಕುದುರೆಗಳು. ಯುದ್ಧ ಭೂಮಿ ಸಂಪೂರ್ಣವಾಗಿ ಆಯುಧಗಳ ಶಬ್ದದಿಂದ ತುಂಬಿತ್ತು. ಆ ಕ್ಷಣದಲ್ಲಿ ಎರಡು ಸೇನೆಗಳ ಮಹಾಯೋಧರು ತಮ್ಮ ತಮ್ಮ ಶಂಖಗಳನ್ನು ಮೊಳಗಿಸಿದರು. ಖದ ಧ್ವನಿ ಆಕಾಶವನ್ನೇ ಕಂಪಿಸಿತು. ಪಾಂಡವರ ಸೇನೆಯ ಎಲ್ಲಾ ಯೋಧರು ತಮ್ಮ ಶಂಖಗಳನ್ನ ಊದಿದರು. ಅದರ ಪ್ರತಿಧ್ವನಿ ಕುರುಕ್ಷೇತ್ರದ ಮೈದಾನವನ್ನು ತುಂಬಿತು. ಆ ಶಂಖನಾದದ ನಂತರ ಯುದ್ಧ ಆರಂಭವಾಯಿತು. ಎರಡು ಸೇನೆಗಳು ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡಿದರು. ರಥಗಳು ವೇಗವಾಗಿ ಓಡಿದವು. ಆನೆಗಳು ಭೀಕರವಾಗಿ ಗರ್ಜಿಸಿದವು. ಯೋಧರು ತಮ್ಮ ಬಾಣಗಳನ್ನ ಆಕಾಶದತ್ತ ಹಾರಿಸಿದರು. ಆಕಾಶವು ಬಾಣಗಳಿಂದ ಕತ್ತಲೆಯಾಯಿತು. ಮೊದಲ ದಿನದ ಯುದ್ಧದಲ್ಲಿ ಕೌರವರ ಸೇನೆಯ ನಾಯಕ ಭೀಷ್ಮ. ಭೀಷ್ಮನು ಅಸಾಧಾರಣ ಯೋಧ. ಅವನ ಬಾಣಗಳು ವಜ್ರದಂತೆ ಶಕ್ತಿಶಾಲಿಯಾಗಿದ್ದವು. ಭೀಷ್ಮನು ಪಾಂಡವರ ಸೇನೆಯ ಮೇಲೆ ಭಯಾನಕ ದಾಳಿ ನಡೆಸಿದನು. ಭೀಷ್ಮನ ಧನುಸ್ಸಿನಿಂದ ಹೊರಡುವ ಪ್ರತಿಯೊಂದು ಬಾಣವು ಯುದ್ಧ ಭೂಮಿಯಲ್ಲಿ ಭೀಕರ ನಾಶವನ್ನ ಉಂಟು ಮಾಡುತ್ತಿತ್ತು. ಭೀಷ್ಮನು ಒಂದೇ ಸಮಯದಲ್ಲಿ 10, 20, ಕೆಲವೊಮ್ಮೆ 100 ಬಾಣಗಳನ್ನು ಒಟ್ಟಿಗೆ ಹಾರಿಸುತ್ತಿದ್ದನು. ಪಾಂಡವರ ಸೇನೆಯ ಅನೇಕ ಯೋಧರು ಅವನ ಶಕ್ತಿ ಬಾಣಗಳು ಮತ್ತು ನಾರಾಚ ಬಾಣಗಳು ಎದುರು ತಮ್ಮ ರಕ್ಷಣೆಯನ್ನ ಕಳೆದುಕೊಂಡರು. ಕುರುಕ್ಷೇತ್ರದ ಮೈದಾನದಲ್ಲಿ ಭೀಷ್ಮನು ಅಜೇಯನಂತೆ ಕಾಣುತ್ತಿದ್ದನು. ಭೀಷ್ಮನ ದಾಳಿಯಿಂದ ಪಾಂಡವರ ಸೇನೆ ಗೊಂದಲಕ್ಕೆ ಒಳಗಾಯಿತು. ಅವರ ಹಲವಾರು ದಳಗಳು ತಕ್ಷಣ ಹಿಂದಕ್ಕೆ ಸರಿಯಬೇಕಾಯಿತು. ಅಲ್ಲಿ ನಿಂತಿದ್ದ ಪಾಂಡವರ ಮಹಾಯೋಧರು ಈ ಭೀಕರ ದಾಳಿಯನ್ನು ನೋಡಿ ಒಂದು ಕ್ಷಣ ಆಶ್ಚರ್ಯಗೊಂಡರು. ಭೀಷ್ಮನ ದಾಳಿಯಿಂದ ಕೋಪಗೊಂಡ ಪಾಂಡವರ ಮಹಾಶಕ್ತಿಶಾಲಿ ಯೋಧ ಭೀಮನು ಯುದ್ಧ ಭೂಮಿಗೆ ಪ್ರವೇಶಿಸಿದನು. ಅವನ ಕೈಯಲ್ಲಿ ಭಾರೀ ಗದೆ ಮಿಂಚುತ್ತಿದ್ದಿತು. ಭೀಮನ ಪ್ರತಿಯೊಂದು ಹೊಡೆತ ಒಬ್ಬ ಯೋಧನ ಜೀವವನ್ನೇ ಕಸಿದುಕೊಳ್ಳುತ್ತಿತ್ತು. ಅವನು ಕೌರವರ ಸೇನೆಯ ಮಧ್ಯಕ್ಕೆ ನುಗ್ಗಿ ಅವರ ಸಾಲುಗಳನ್ನ ಚೂರಾಗಿ ಮುರಿದನು. ಅವನ ದಾಳಿಯಿಂದ ಅನೇಕ ಕೌರವ ಯೋಧರು ಭೂಮಿಗೆ ಉರುಳಿದರು. ಕೌರವರ ಸೇನೆಯ ಕೆಲ ದಳಗಳು ಭೀಮನ್ನ ತಡೆಯಲು ಪ್ರಯತ್ನಿಸಿದವು. ಆದರೆ ಭೀಮನ ಶಕ್ತಿ ಅವರಿಗಿಂತ ಬಹಳ ಹೆಚ್ಚಾಗಿತ್ತು. ಇದಕ್ಕೆ ಮಧ್ಯೆ ಪಾಂಡವರ ಅತ್ಯಂತ ಮಹಾನ್ ಧನುರ್ಧಾರಿ ಅರ್ಜುನ ಯುದ್ಧ ಭೂಮಿಗೆ ಸಂಪೂರ್ಣ ಶಕ್ತಿಯೊಂದಿಗೆ ಪ್ರವೇಶಿಸಿದನು. ಅವನ ಧನುಸ್ಸಿನ ಹೆಸರು ಗಾಂಡೀವ. ಗಾಂಡೀವದಿಂದ ಹೊರಡುವ ಬಾಣಗಳು ಅತ್ಯಂತ ವೇಗವಾಗಿದ್ದವು. ಅರ್ಜುನನು ಒಂದೇ ಕ್ಷಣದಲ್ಲಿ 100 ಬಾಣಗಳನ್ನು ಹಾರಿಸುತ್ತಿದ್ದನು. ಅವನ ದಾಳಿಯಿಂದ ಕೌರವರ ಅನೇಕ ರಥಗಳು ಚೂರಾಗಿ ಹೋಯಿತು. ಅನೇಕ ಯೋಧರು ಗಾಯಗೊಂಡರು. ಅರ್ಜುನನು ಕೆಲ ಸಮಯದಲ್ಲಿ ಅಗ್ನಿಬಾಣ, ವಾಯುಬಾಣ ಮತ್ತು ನಾರಾಚ ಬಾಣಗಳನ್ನು ಬಳಸಿ ಕೌರವರ ಸೇನೆಯ ಮೇಲೆ ದಾಳಿ ಮಾಡುತ್ತಿದ್ದನು. ಯುದ್ಧದ ಮಧ್ಯದಲ್ಲಿ ಅರ್ಜುನ ಮತ್ತು ಭೀಷ್ಮ ಒಬ್ಬರ ಎದುರು ಒಬ್ಬರು ನಿಂತರು. ಇದು ಕುರುಕ್ಷೇತ್ರದ ಮೊದಲ ದಿನದ ಅತ್ಯಂತ ಮಹತ್ವದ ಕ್ಷಣವಾಗಿತ್ತು. ಭೀಷ್ಮನು ತನ್ನ ಧನುಸ್ಸನ್ನು ಎತ್ತಿ ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು. ಅರ್ಜುನನು ಕೂಡ ಗಾಂಡೀವದಿಂದ ಪ್ರತಿದಾಳಿ ಮಾಡುತ್ತಾ ಇದ್ದನು. ಇಬ್ಬರ ಬಾಣಗಳು ಆಕಾಶದಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತಿವೆ. ಅವರ ಯುದ್ಧವನ್ನು ನೋಡಿ ಎಲ್ಲ ಯೋಧರು ಆಶ್ಚರ್ಯದಿಂದ ನಿಂತರು. ಕುರುಕ್ಷೇತ್ರದ ಮೈದಾನ ಈಗ ಸಂಪೂರ್ಣವಾಗಿ ಯುದ್ಧದ ಜ್ವಾಲೆಯಲ್ಲಿ ಮುಳುಗಿತ್ತು. ಅಲ್ಲಿ ಯೋಧರ ಕೂಗುಗಳು ಕೇಳಿಸುತ್ತಿದ್ದವು. ಆನೆಗಳ ಗರ್ಜನೆ, ರಥಗಳ ಗದ್ದಲ, ಕುದುರೆಗಳ ಓಟ ಇವುಗಳೆಲ್ಲ ಸೇರಿ ಭೀಕರ ಶಬ್ದವನ್ನ ಉಂಟು ಮಾಡುತ್ತಿತ್ತು. ಬಾಣಗಳು ಆಕಾಶದಲ್ಲಿ ಹಾರುತ್ತಿದ್ದವು. ರಥಗಳು ಒಡೆಯುತ್ತಿದ್ದವು. ಅನೇಕ ಯೋಧರು ಯುದ್ಧ ಭೂಮಿಯಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಈ ಯೋಧರ ರಕ್ತದಿಂದ ಕೆಂಪಾಗಿ ಕಾಣುತ್ತಿತ್ತು. ದಿನವಿಡೀ ನಡೆದ ಭೀಕರ ಯುದ್ಧದ ನಂತರ ಸೂರ್ಯನು ನಿಧಾನವಾಗಿ ಅಸ್ತಮಿಸಲು ಆರಂಭಿಸಿದನು. ಯುದ್ಧದ ನಿಯಮದ ಪ್ರಕಾರ ಸೂರ್ಯಾಸ್ತವಾದ ನಂತರ ಯುದ್ಧ ನಿಲ್ಲಿಸಬೇಕಾಗಿತ್ತು.
ಹೀಗಾಗಿ ಎರಡು ಸೇನೆಗಳು ನಿಧಾನವಾಗಿ ಯುದ್ಧವನ್ನ ನಿಲ್ಲಿಸಿದವು. ಯೋಧರು ತಮ್ಮ ತಮ್ಮ ಶಿಬಿರಗಳಿಗೆ ಹಿಂದಿರುಗಿದರು. ಮೊದಲ ದಿನದ ಅಂತ್ಯದಲ್ಲಿ ಕೌರವರ ಸೇನೆ ಮೇಲುಗೈ ಸಾಧಿಸಿತು. ಭೀಷ್ಮನ ಭೀಕರ ದಾಳಿಯಿಂದ ಪಾಂಡವರ ಸೇನೆಗೆ ಭಾರೀ ನಷ್ಟವಾಯಿತು. ಅನೇಕ ದಳಗಳು ತಮ್ಮ ಯೋಧರನ್ನ ಕಳೆದುಕೊಂಡವು. ಪಾಂಡವರು ಮುಂದಿನ ದಿನದ ಯುದ್ಧಕ್ಕೆ ಹೊಸ ತಂತ್ರವನ್ನ ಯೋಚಿಸಲು ಆರಂಭಿಸಿದರು. ಕೌರವರ ಶಿಬಿರದಲ್ಲಿ ಸಂತೋಷದ ವಾತಾವರಣವಿತ್ತು. ಮೊದಲ ದಿನದ ಯುದ್ಧದಲ್ಲಿ ಅವರು ಮೇಲುಗೈ ಸಾಧಿಸಿದ್ದರು. ದುರ್ಯೋಧನ ಭೀಷ್ಮನನ್ನ ಪ್ರಶಂಸಿಸಿದನು. ಭೀಷ್ಮ ಪಿತಾಮಹರೇ, ನಿಮ್ಮ ಶೌರ್ಯದಿಂದ ನಮ್ಮ ಸೇನೆ ಇಂದು ಜಯ ಸಾಧಿಸಿದೆ ಎಂದು ಹೇಳಿದನು. ಪಾಂಡವರ ಶಿಬಿರದಲ್ಲಿ ಗಂಭೀರ ವಾತಾವರಣವಿತ್ತು. ಅವರು ತಮ್ಮ ಯೋಧರನ್ನ ಕಳೆದುಕೊಂಡಿದ್ದರು. ಅಲ್ಲಿ ಅರ್ಜುನ, ಭೀಮ ಮತ್ತು ಇತರ ಮಹಾಯೋಧರು ಮುಂದಿನ ದಿನದ ತಂತ್ರದ ಬಗ್ಗೆ ಚರ್ಚೆ ಮಾಡಿದರು. ಶ್ರೀಕೃಷ್ಣನು ಅವರಿಗೆ ಧೈರ್ಯ ನೀಡಿದನು. ಮೊದಲ ದಿನದ ಯುದ್ಧ ಇಲ್ಲಿ ಅಂತ್ಯವಾಯಿತು. ಆದರೆ ಇದು ಕೇವಲ ಆರಂಭ ಮಾತ್ರ. ಮುಂದಿನ ದಿನದಲ್ಲಿ ಯುದ್ಧ ಇನ್ನಷ್ಟು ಭಯಾನಕವಾಗುತ್ತದೆ. ಭೀಮನ ಕೋಪ ಹೆಚ್ಚಾಗುತ್ತದೆ ಮತ್ತು ಕುರುಕ್ಷೇತ್ರದ ಮೈದಾನದಲ್ಲಿ ಇನ್ನಷ್ಟು ಭಯಾನಕ ಘಟನೆಗಳು ನಡೆಯುತ್ತವೆ. ಮುಂದಿನ ಎಪಿಸೋಡ್ನಲ್ಲಿ ಕುರುಕ್ಷೇತ್ರ ಯುದ್ಧದ 2ನೇ ದಿನದ ಸಂಪೂರ್ಣ ಕಥೆಯನ್ನ ನೋಡೋಣ.